ಇನ್ನು ನಿನ್ನೆ ಮೈಸೂರಿನ ರನ್ವೇ ಸಂದರ್ಭದಲ್ಲಿ ಅಂದರೆ ಏರ್ಪೋರ್ಟ್ನಲ್ಲಿ ರನ್ವೇಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಪ್ರತ್ಯೇಕವಾಗಿ ಮಾತುಗಳನ್ನಾಡ್ತಾರೆ. ಅದಾದಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಅವರ ಬ್ರದರ್ ಡಿ ಕೆ ಸುರೇಶ್ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯತ್ನ, ಫಲ, ಯಶಸ್ಸಿನ ಬಗ್ಗೆ ಪೋಸ್ಟ್ ಹಾಕ್ತಾರೆ. ಈಗ ಸ್ವತಃ ಇದ್ರ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಏನಂತ? ರಾಹುಲ್ ಗಾಂಧಿ ಭೇಟಿಗೆ ಹಿಂದೆ ಯಾವ ಸಂದೇಶನೂ ಇಲ್ಲ, ರಾಹುಲ್ ಗಾಂಧಿ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತಂದ್ರು. ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ, ಆ ಬಗ್ಗೆ ಕಾಂಗ್ರೆಸ್ ಹೋರಾಟದ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಪವರ್ ಶೇರಿಂಗ್ ಚರ್ಚೆಯ ಗುಟ್ಟನ್ನು ಡಿ ಕೆ ಶಿವಕುಮಾರ್ ಅವರು ಬಿಟ್ಟು ಕೊಡಲಿಲ್ಲ. ಆ ರೀತಿಯಾಗಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಅಂತ ನೀವೆಲ್ಲರೂ ಕೂಡ ನೋಡಿದಿರಿ. ರನ್ವೇನಲ್ಲಿ ಇದ್ದ ಒಂದೆರಡು ನಿಮಿಷದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ರು, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮತ್ತೊಂದು ಕಡೆ ಪ್ರತ್ಯೇಕವಾಗಿ ಮಾತನಾಡಿದ್ರು. ನೋಡಿ, ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಂತಹ ವಿಡಿಯೋ ನೋಡ್ತಾ ಇದ್ದೀರಿ. ಈಗ ಒಟ್ಟಿಗೆನೂ ಮಾತಾಡಿದ್ರು, ಅದಾದಮೇಲೆ ಸಪ್ರೇಟಾಗಿ ಕರೆದು ಸ್ವಲ್ಪ ದೂರದಲ್ಲಿ ಇಬ್ಬರೂ ಸಪ್ರೇಟಾಗಿ ಮಾತನಾಡಿಸಿದ್ರು. ಇದು ಒಂದು ಬೆಳವಣಿಗೆ ನೆನೆ ಸಂಜೆ ಆಗಿದ್ದು. ಅದಾದಮೇಲೆ ಡಿ ಕೆ ಬ್ರದರ್ಸ್ ಇಬ್ಬರೂ ಕೂಡ, ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದು ಅನ್ನೋದು, ಈ ರೀತಿಯಾದಂಥ ಮಾತುಗಳನ್ನಾಡಿದ್ರಲ್ಲ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹಿಂಗಿತ್ತು. ಏನಂದ್ರು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷ. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ವಿ. ನಾನು ಕಾಂಗ್ರೆಸ್